ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವಂಥ ಹಿನ್ನೆಲೆಯಲ್ಲಿ ಅವರ ಸ್ವಗ್ರಾಮ ಕನಕಪುರ ತಾಲೂಕಿನ ದೊಡ್ಡಹಾಲಹಳ್ಳಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರಿ ಕಟೌಟ್ಗಳು ಬ್ಯಾನರ್ಗಳು ಕೂಡ ರಾರಾಜಿಸ್ತೇವೆ. ಆ ಒಂದು ಸ್ಥಳದಲ್ಲಿದ್ದೀನಿ, ನೀವು ಕೂಡ ನೋಡ್ಬೋದು. ಈ ಒಂದು ಗ್ರಾಮ ಏನೇ ಕಾಣಿಸ್ತಾ ಇದೆ, ಇದು ಡಿ.ಕೆ. ಶಿವಕುಮಾರ್ ಅವರ ಹುಟ್ಟೂರು ಸ್ವಗ್ರಾಮ ದೊಡ್ಡಹಾಲಹಳ್ಳಿ. ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಇಡೀ ಊರಿನಲ್ಲೂ ಕೂಡ ಒಂದು ರೀತಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಎಲ್ಲ ಕಡೆಯಲ್ಲೂ ಕೂಡ ಕಟೌಟ್ಗಳಾಗಿರ್ಬೋದು, ಬ್ಯಾನರ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ನೂತನವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿರುವಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಅಂತೇಳಿ ಈ ರೀತಿ ಇಡೀ ಗ್ರಾಮದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಸಾಕಷ್ಟು ಬ್ಯಾನರ್ಗಳನ್ನು ಹಾಕಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಪ್ರಮುಖವಾಗಿ ಸಹಜವಾಗಿ ಹುಟ್ಟೂರಿನ ಮಗ, ನಮ್ಮೂರಿನ ಮಗ ಸಿಎಂ ಆಗ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಸಾಕಷ್ಟು ಸಂತೋಷ ಇರುತ್ತೆ, ಸಂಭ್ರಮ ಮನೆ ಮಾಡಿರುತ್ತೆ. ಹೀಗಾಗಿ ಈ ಒಂದು ಹುಟ್ಟೂರಲ್ಲಿ ದೊಡ್ಡಹಾಲಹಳ್ಳಿಯಲ್ಲಿ ಈಗಾಗಲೇ ಸಂಭ್ರಮ ಮನೆ ಮಾಡಿರುವಂಥದ್ದು. ಈಗಾಗಲೇ ಪ್ರತಿ ರಸ್ತೆಗಳಲ್ಲೂ ಕೂಡ ಅವರ ಅಭಿಮಾನಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥದ್ದು, ಶುಭಾಶಯಗಳನ್ನು ಸಲ್ಲಿಸುವಂಥ ಕಟೌಟ್ಗಳನ್ನು, ಬ್ಯಾನರ್ಗಳನ್ನು ಎಲ್ಲ ಕಡೆಗಳಲ್ಲೂ ಅಳವಡಿಸಿದರೆ ದೃಶ್ಯದಲ್ಲಿ ಕೂಡ ನೋಡ್ಬೋದು. ಒಟ್ಟಾರೆ ದೊಡ್ಡಹಾಲಹಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕೂಡ ಮನೆ ಮಾಡಿದೆ. ಅವರಿಗೆ ಶುಭಾಶಯಗಳನ್ನು ಕೋರುವಂಥ ಕಟೌಟ್ಗಳಾಗಿರ್ಬೋದು, ಬ್ಯಾನರ್ಗಳು ಎಲ್ಲ ಕಡೆಯಲ್ಲೂ ಕೂಡ ರಾರಾಜಿಸ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವಂಥ ಹಿನ್ನೆಲೆಯಲ್ಲಿ ಅವರ ಸ್ವಗ್ರಾಮ ಕನಕಪುರ ತಾಲೂಕಿನ ದೊಡ್ಡಹಾಲಹಳ್ಳಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರಿ ಕಟೌಟ್ಗಳು ಬ್ಯಾನರ್ಗಳು ಕೂಡ ರಾರಾಜಿಸ್ತೇವೆ. ಆ ಒಂದು ಸ್ಥಳದಲ್ಲಿದ್ದೀನಿ, ನೀವು ಕೂಡ ನೋಡ್ಬೋದು. ಈ ಒಂದು ಗ್ರಾಮ ಏನೇ ಕಾಣಿಸ್ತಾ ಇದೆ, ಇದು ಡಿ.ಕೆ. ಶಿವಕುಮಾರ್ ಅವರ ಹುಟ್ಟೂರು ಸ್ವಗ್ರಾಮ ದೊಡ್ಡಹಾಲಹಳ್ಳಿ. ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಇಡೀ ಊರಿನಲ್ಲೂ ಕೂಡ ಒಂದು ರೀತಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಎಲ್ಲ ಕಡೆಯಲ್ಲೂ ಕೂಡ ಕಟೌಟ್ಗಳಾಗಿರ್ಬೋದು, ಬ್ಯಾನರ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ. ನೂತನವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿರುವಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ಅಂತೇಳಿ ಈ ರೀತಿ ಇಡೀ ಗ್ರಾಮದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಸಾಕಷ್ಟು ಬ್ಯಾನರ್ಗಳನ್ನು ಹಾಕಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಪ್ರಮುಖವಾಗಿ ಸಹಜವಾಗಿ ಹುಟ್ಟೂರಿನ ಮಗ, ನಮ್ಮೂರಿನ ಮಗ ಸಿಎಂ ಆಗ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಸಾಕಷ್ಟು ಸಂತೋಷ ಇರುತ್ತೆ, ಸಂಭ್ರಮ ಮನೆ ಮಾಡಿರುತ್ತೆ. ಹೀಗಾಗಿ ಈ ಒಂದು ಹುಟ್ಟೂರಲ್ಲಿ ದೊಡ್ಡಹಾಲಹಳ್ಳಿಯಲ್ಲಿ ಈಗಾಗಲೇ ಸಂಭ್ರಮ ಮನೆ ಮಾಡಿರುವಂಥದ್ದು. ಈಗಾಗಲೇ ಪ್ರತಿ ರಸ್ತೆಗಳಲ್ಲೂ ಕೂಡ ಅವರ ಅಭಿಮಾನಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥದ್ದು, ಶುಭಾಶಯಗಳನ್ನು ಸಲ್ಲಿಸುವಂಥ ಕಟೌಟ್ಗಳನ್ನು, ಬ್ಯಾನರ್ಗಳನ್ನು ಎಲ್ಲ ಕಡೆಗಳಲ್ಲೂ ಅಳವಡಿಸಿದರೆ ದೃಶ್ಯದಲ್ಲಿ ಕೂಡ ನೋಡ್ಬೋದು. ಒಟ್ಟಾರೆ ದೊಡ್ಡಹಾಲಹಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕೂಡ ಮನೆ ಮಾಡಿದೆ. ಅವರಿಗೆ ಶುಭಾಶಯಗಳನ್ನು ಕೋರುವಂಥ ಕಟೌಟ್ಗಳಾಗಿರ್ಬೋದು, ಬ್ಯಾನರ್ಗಳು ಎಲ್ಲ ಕಡೆಯಲ್ಲೂ ಕೂಡ ರಾರಾಜಿಸ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.